ಹಾಗೆ ಲಿಂಗತ್ವ ಅಲ್ಪಸಂಖ್ಯಾತರಿಗೂ ಗೃಹಲಕ್ಷ್ಮಿ ಯೋಜನೆಯ 2000 ರೂಪಾಯಿ ಜಮೆ ಮಾಡಲಾಗಿದೆ. ಲಿಂಗತ್ವ ಅಲ್ಪಸಂಖ್ಯಾತರು ಸರ್ಕಾರದ ಯೋಜನೆಯ ಮೊದಲ ಕಂತನ್ನ ಪಡೆದಿದ್ದಾರೆ. ಈ ಬಗ್ಗೆ ಮೈಸೂರಿನಲ್ಲಿ ಮಂಗಳಮುಖಿ ಪ್ರಣತಿ ಸಂತೋಷವನ್ನ ಹಂಚಿಕೊಂಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್, ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಧನ್ಯವಾದವನ್ನ ತಿಳಿಸಿದ್ದಾರೆ. ಈಗಾಗಲೇ ನಾವು ಸರ್ಕಾರಕ್ಕೆ ತುಂಬ ಮನವಿಗಳನ್ನ ನಾವು ಕೊಡ್ತಾ ಇದ್ವಿ. ಅಂದರೆ ಇಷ್ಟು ವರ್ಷಗಳ ನಾವು 2004ರಿಂದ ಈ ಹೋರಾಟಗಳನ್ನ ನಾವು ಮಾಡ್ಕೊಂಡು ಬಂದಿದ್ವಿ. ಆದರೆ ಯಾವುದೇ ಆದಂಥ ಒಂದು ಮೂಲಭೂತ ಸೌಕರ್ಯಗಳು ನಮಗಾಗಿ ದೊರಕಿರಲಿಲ್ಲ. ಸೊ ಇವತ್ತೊಂದು ದಿನ ಅದರಲ್ಲಿ ನಮಗೆ ಒಂದು 3-4 ಮೂಲಭೂತ ಸೌಕರ್ಯಗಳು ನಮ್ಮ ಪಾಲಿಗೆ ಅದು ಲಭಿಸುವಂತಾಗಿದೆ. ಅಂಥದ್ರಲ್ಲಿ ಈಗ ಶಕ್ತಿ ಯೋಜನೆ ಆಗಿರ್ಬೋದು, ಮತ್ತು ಗೃಹಲಕ್ಷ್ಮಿ ಆಗಿರ್ಬೋದು, ಗೃಹ ಜ್ಯೋತಿ ಆಗಿರ್ಬೋದು, ಅದರಲ್ಲೆಲ್ಲ ನಾವೀಗ ಫಲಾನುಭವಿಗಳನ್ನ ನಾವು ಆಗಿದ್ದೀವಿ. ಸೊ ಅದರಲ್ಲಿ ಮುಖ್ಯವಾಗಿ ನಮಗೆ 2000 ರೂಪಾಯಿ ಬಂದಂಥ ವಿಷಯ, ನಾವು ಸೆಕ್ಸ್ ವರ್ಕು ಭಿಕ್ಷಾಟನೆ ಮಾಡೋದು ನಮ್ಮದು ವೃತ್ತಿಯಾಗಿತ್ತು. ಈ ಒಂದು 2000 ರೂಪಾಯಿ ಬರೋದ್ರೆ ಇನ್ನು ಮುಂದಿನ ದಿನಗಳಲ್ಲಿ ಅನುಕೂಲ ಆಗುತ್ತೆ. ಸ್ವಾವಲಂಬಿಗಳ ಬದುಕಿಗೆ ಇದೊಂದು ಒಳ್ಳೆಯ ಅವಕಾಶ ಅಂತ ನಾನು ಅಂದ್ಕೊಂಡಿದ್ದೀನಿ. ಮತ್ತು ನಮ್ಮ ಸಮುದಾಯದವರು ಎಲ್ಲ ಕ್ಷೇತ್ರಗಳಲ್ಲೂ ಇದ್ದಾರೆ, ಎಲ್ಲ ರಂಗಗಳಲ್ಲಿದ್ದಾರೆ. ಸೊ ಸರ್ಕಾರ ಅವರುಗಳನ್ನ ಗುರುತಿಸಿ ಅವ್ರಿಗೆ ಮುಂದೆ ಯಾವ ರೀತಿ ಅವ್ರಿಗೆ ಒಂದು ಸ್ವಾವಲಂಬಿಗಳ ಬದುಕಕ್ಕೆ ಜೀವನ ಮಾಡ್ಕೋಬೇಕು ಅಂತ ಅವಕಾಶನ ಕಲ್ಪಿಸ್ಕೊಡ್ಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ನಾನು ಒಬ್ಬಳೇ ಇಲ್ಲ, ನನ್ನ ಸಮುದಾಯದಲ್ಲಿ ಎಷ್ಟು ಸಾವಿರಾರು ಜನ ಇದ್ದಾರೆ. ಅವ್ರುಗಳೆಲ್ಲ ಮುಂದೆ ಬರಬೇಕು, ಅವರೆಲ್ಲ ಫಲಾನುಭವಿಗಳಾಗಬೇಕು. ಮತ್ತು ಎಷ್ಟು ಜನ ಇಡನಾಗಿದ್ದಾರೆ ಅವರೆಲ್ಲ ಅಂದರೆ ಎಲ್ಲ ಕಡೆ ನಾನು ಸೆಕ್ಸ್ ವರ್ಕನ್ನ ಭಿಕ್ಷಾಟನೆ ಮಾಡ್ತೀನಿ ಅನ್ನೋದು ಮುಖ್ಯ ಅಲ್ಲ. ಎಲ್ಲಿ ನಮ್ಗೆ ಅವಕಾಶ ಸಿಗುತ್ತೆ ಅಂತ ಜಾಗದಲ್ಲಿ ನಾವು ತೃತೀಯ ಲಿಂಗಿಗಳಂತ ಹೇಳ್ಕೊಳ್ಳೋದ್ರಲ್ಲಿ ಏನೂ ತಪ್ಪಿಲ್ಲ ಅಂತ ನನ್ನ ಸಮುದಾಯದವ್ರಿಗೆ ನಾನು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಸೊ ಇದೇ ವಿಚಾರವಾಗಿ ಮುಖ್ಯಮಂತ್ರಿಗಳು ಕೂಡ ಟ್ವೀಟ್ ಮಾಡಿದ್ದಾರೆ. ಈ ಹಿಂದೆ ಲಿಂಗತ್ವ ಅಲ್ಪಸಂಖ್ಯಾತರಿಗೆ ಮಾಸಿಕ ಸಹಾಯಧನ ಒದಗಿಸುವ ಮೈತ್ರಿ ಕಾರ್ಯಕ್ರಮವನ್ನು ನಾನು ಜಾರಿಗೆ ತಂದಿದ್ದೆ. ಈಗ ಗೃಹಲಕ್ಷ್ಮಿ ಯೋಜನೆಯ ಅನುಕೂಲವನ್ನು ಕೂಡ ಅವರು ಪಡಿತಾ ಇದ್ದಾರೆ ಅಂತ ಸಿದ್ದರಾಮಯ್ಯನವರು ಬರೆದುಕೊಂಡಿದ್ದಾರೆ.